ಇಲ್ಲಿ ನಮ್ಮ ಹತ್ರ 3 ಟರ್ಮ್ಸ್ ಇದೆ. ಸೀಕ್ವೆನ್ಸ್, ಪ್ರೋಗ್ರೆಷನ್ ಆ್ಯಂಡ್ ಸೀರೀಸ್. ನಾವು ಬೇಸಿಕ್ ಮ್ಯಾಥ್ಸಿಂದ ಶುರು ಮಾಡಿ ಸೆಟ್ಸ್, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮುಗಿಸಿ ಈಗ ನೆಕ್ಸ್ಟ್ ಟಾಪಿಕ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಟಾಪಿಕ್ ಇರೋದೇನು ಅಂತಂದರೆ ಪ್ರೋಗ್ರೆಷನ್. ಬಟ್ ಈ ಪ್ರೋಗ್ರೆಷನ್ಗೆ ವೆರಿ ರಿಲೇಟೆಡ್ ಟರ್ಮ್ಸ್ ಯಾವುದು ಅಂತಂದರೆ ಸೀಕ್ವೆನ್ಸ್ ಮತ್ತು ಸೀರೀಸ್. ಸೀರೀಸ್ ಅಫ್ಕೋರ್ಸ್ ನಾವು ಪ್ರೋಗ್ರೆಷನ್ನ ನೆಕ್ಸ್ಟ್ ನಾವು ಸ್ಟಡಿ ಮಾಡ್ತೀವಿ. ಈಗ ಆ್ಯಕ್ಚುಲಿ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಸೀಕ್ವೆನ್ಸ್ನ ಮೀನಿಂಗನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಸೀಕ್ವೆನ್ಸಿಂದನೇ ಈ ಪ್ರೋಗ್ರೆಷನ್ ಕೂಡ ಬರುತ್ತೆ. ಹಾಗಾಗಿ ಕನ್ನಡದಲ್ಲಿ ಈ ಸೀಕ್ವೆನ್ಸಿಗೆ ಸರಣಿ ಅಂತ ಕರೀತಾರೆ. ಸೀಕ್ವೆನ್ಸಿಗೆ ಕನ್ನಡದಲ್ಲಿ ಸರಣಿ ಅಂತ ಕರೀತಾರೆ. ಪ್ರೋಗ್ರೆಷನ್ಗೆ ಶ್ರೇಣಿ ಅಂತ ಕರೀತಾರೆ ಮತ್ತು ಸೀರೀಸ್ಗೆ ಶ್ರೇಣಿ ಅಂತ ಕರೀತಾರೆ. ಸರಣಿ, ಶ್ರೇಣಿ, ಶ್ರೇಣಿ. ಹಾಗಾದರೆ ಏನು ಮೇಜರ್ ಡಿಫ್ರೆನ್ಸ್ ಏನು? ಈ ಮೂರು ಏನು ಟರ್ಮ್ಸ್ ಇದೆ ಇವುಗಳ ನಡುವಿನ ಡಿಫರೆನ್ಸ್ ಏನು ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಸೀಕ್ವೆನ್ಸ್ ಅಂತಂದರೆ ಏನೂ ಇಲ್ಲ, ಗ್ರೂಪ್ ಆಫ್ ಟರ್ಮ್ಸ್, ನಂಬರ್ಸ್ ಅಷ್ಟೇ. ಏನು ನಂಬರ್ಸ್ ಇದೆ, ಅದರಲ್ಲೇನು ರೂಲ್ ಅಥವಾ ಪರ್ಟಿಕ್ಯುಲರ್ ಪ್ಯಾಟರ್ನ್ ಏನೂ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 1 0 2 5 7 -3 ಆ್ಯಂಡ್ ಸೋ ಆನ್. ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. 2 3 5 7 11 13 ಆ್ಯಂಡ್ ಸೋ ಆನ್. ಇನ್ನೊಂದು ತಗೊಳ್ರಿ, 5 3 -7 0 8 9 3 1 2 ಆ್ಯಂಡ್ ಸೋ ಆನ್. ಇಲ್ಲಿ 3 ಎಕ್ಸಾಂಪಲ್ಗಳನ್ನ ನೀವು ಅಬ್ಸರ್ವ್ ಮಾಡಿದರೆ ಇಲ್ಲಿ ಏನಿದೆ ಅಂತಂದರೆ ಒಂದು ಟರ್ಮ್ಗೂ ಇನ್ನೊಂದು ಟರ್ಮ್ಗೂ ಮತ್ತೊಂದು ಟರ್ಮ್ಗೂ ನಡುವೆ ಯಾವುದೇ ರೀತಿಯ ಒಂದು ಪ್ಯಾಟರ್ನ್ ಇಲ್ಲ, ಒಂದು ರೂಲ್ ಇಲ್ಲ. ಆದರೆ ಟರ್ಮ್ಸ್ಗಳಿದೆ. ಇವುಗಳನ್ನ ಏನಂತ ಕರಿತೀವಿ ಅಂತಂದರೆ ಟರ್ಮ್ಸ್ ಅಂತ ಕರಿತೀವಿ. ಇಲ್ಲೇನು ಸೀಕ್ವೆನ್ಸ್ ಆಗಲಿ ಅಥವಾ ಪ್ರೋಗ್ರೆಷನ್ ಆಗಲಿ ಅಥವಾ ಸೀರೀಸ್ ಆಗಲಿ, ಇಲ್ಲೇನು ನಾವು ನಂಬರ್ಗಳನ್ನ ಬರೀತೀವಿ ಅವುಗಳನ್ನು ಏನಂತ ಕರಿತೀವಿ ನಾವು? ಟರ್ಮ್ಸ್ ಅಂತ ಕರಿತೀವಿ. ಟರ್ಮ್ಸ್ ಆಫ್ ದ ಸೀರೀಸ್ ಅಥವಾ ಟರ್ಮ್ಸ್ ಆಫ್ ದ ಪ್ರೋಗ್ರೆಷನ್ ಅಥವಾ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್. ಟರ್ಮ್ಸ್ ಕನ್ನಡದಲ್ಲಿ ಪದಗಳು. ಇದು ಮೊದಲನೇ ಪದ, ಎರಡನೇ ಪದ, ಮೂರನೇ ಪದ, ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಈ ರೀತಿ ಟರ್ಮ್ಸ್ ಅಂತ ಕರಿತೀವಿ. ಯಾಕಂದರೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆ ಟರ್ಮನ್ನು ನಾನು ಬಳಸ್ತೀನಿ. ಹಾಗಾಗಿ ಇಲ್ಲಿ ಫಸ್ಟ್ ಟರ್ಮ್ಗೂ ನೆಕ್ಸ್ಟ್ ಟರ್ಮ್ಗೂ ಅದರ ನೆಕ್ಸ್ಟ್ ಟರ್ಮ್ಗೂ ಏನು ಟರ್ಮ್ಸ್ ಇದೆ ಅವುಗಳ ನಡುವೆ ಯಾವುದೇ ರೀತಿಯ ಪ್ಯಾಟರ್ನ್ ಇಲ್ಲ ಅಥವಾ ಏನು ರೂಲ್ ಇಲ್ಲ. ಆ ರೀತಿಯ ಗ್ರೂಪ್ ಆಫ್ ನಂಬರ್ಸ್ ಏನಿರುತ್ತಲ್ಲ ಅವುಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಸೀಕ್ವೆನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ 1 0 2 5 7 -3 ಅಂತ ಇದೆ. ನಾವು ನೆಕ್ಸ್ಟ್ ನಂಬರ್ನ ಗೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡಿದ್ರು ಕೂಡ ನೆಕ್ಸ್ಟ್ ನಂಬರಲ್ಲಿ ಗೆಸ್ ಮಾಡೋಕ್ಕಾಗೋದಿಲ್ಲ ಯಾವ ನಂಬರ್ ಬರುತ್ತೆ ಅಂತೇಳಿ. ಇಲ್ಲಿ ನೋಡಿ 2 3 5 7 11 13 ಆ್ಯಂಡ್ ಸೋ ಆನ್ ಇದೆ. ಇದೇನಿದು? ದಿಸ್ ಈಸ್ ಸೀಕ್ವೆನ್ಸ್ ಆಫ್ ಪ್ರೈಮ್ ನಂಬರ್ಸ್. ಇದು ಸೀಕ್ವೆನ್ಸ್ ಆಫ್ ಪ್ರೈಮ್ ನಂಬರ್ಸ್. ಇಲ್ಲಿ ಯಾವುದೋ ಒಂದು ನಂಬರ್ಗಳನ್ನ ಬರೆದಿದ್ದೀವಿ, ರ್ಯಾಂಡಮ್ ಆಗಿ ಬರೆದು ಬಿಟ್ಟಿದ್ದೀವಿ ಅಷ್ಟೇ. ಸೀಕ್ವೆನ್ಸ್ನ ಹೆಂಗೆ ಡಿಫೈನ್ ಮಾಡ್ತಾರೆ ಆ್ಯಕ್ಚುಲಿ ಅಂತಂದರೆ, ಇಟ್ ಈಸ್ ಅ ಸೀಕ್ವೆನ್ಸ್ ಮೀನ್ಸ್ ಇಟ್ ಈಸ್ ಅ ಫಂಕ್ಷನ್ ಫ್ರಾಮ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಟು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ರಿಯಲ್ ಸೀಕ್ವೆನ್ಸ್ ಆದರೆ ನ್ಯಾಚುರಲ್ ನಂಬರಿಂದ ರಿಯಲ್ ನಂಬರ್ಸ್ಗೆ ಏನು ಡಿಫೈನ್ ಮಾಡ್ತೀವಲ್ಲ ಅದನ್ನು ನಾವೇನಂತ ಕರಿತೀವಿ? ಸೀಕ್ವೆನ್ಸ್ ಅಂತ ಕರಿತೀವಿ. ಮತ್ತು ಅದು ನ್ಯಾಚುರಲ್ ಆರ್ಡರ್ ಆಫ್ ನ್ಯಾಚುರಲ್ ನಂಬರ್ ಇರಬೇಕು. ನ್ಯಾಚುರಲ್ ಆರ್ಡರ್ ಆಫ್ ನ್ಯಾಚುರಲ್ ನಂಬರ್. ಫಸ್ಟ್ ನಂಬರ್ಗೆ 1 ಹೋಗಿ ಯಾವುದೋ ಒಂದು ನಂಬರ್ಗೆ ಮ್ಯಾಪ್ ಆಯಿತು, ಅದನ್ನು A1 ಅಂತ ಕರಿತೀವಿ. ಇದು ಫಸ್ಟ್ ಟರ್ಮ್ ಆಫ್ ದ ಸೀಕ್ವೆನ್ಸ್. A2 ಸೆಕೆಂಡ್ ಟರ್ಮ್ ಆಫ್ ದ ಸೀಕ್ವೆನ್ಸ್. A3 ಥರ್ಡ್ ಟರ್ಮ್ ಆಫ್ ದ ಸೀಕ್ವೆನ್ಸ್ ಆ್ಯಂಡ್ ಸೋ ಆನ್. ಇಲ್ಲಿ ಟರ್ಮ್ಗಳೇನಾದರೂ ಇಂಟರ್ಚೇಂಜ್ ಆಯಿತು ಅಂತಂದರೆ ಅಫ್ಕೋರ್ಸ್ ಫಂಕ್ಷನ್ ಅದೇ ಇರುತ್ತೆ, ಆದರೆ ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಹೋಗಿ ಫೋರ್ತ್ ಟರ್ಮ್ ಈ ರೀತಿ ಏನಾದರೂ ಟರ್ಮ್ಗಳು ಇಂಟರ್ಚೇಂಜ್ ಆಯಿತು ಅಂದರೆ ಅದು ಸೀಕ್ವೆನ್ಸೇ ಬೇರೆ ಅಂತ ಅರ್ಥ. ಸೀಕ್ವೆನ್ಸ್ ಬೇರೆ. ಸೊ ಸೀಕ್ವೆನ್ಸ್ ಅಂತ ಹೇಳಬೇಕು ಅಂತಂದರೆ ಏನೂ ಇಲ್ಲ, ನೀವು ಜನರಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಏನಿರುತ್ತೆ ಅಲ್ಲಿ? ಗ್ರೂಪ್ ಆಫ್ ನಂಬರ್ಸ್ ಇರುತ್ತೆ ಅಷ್ಟೇ, ಟರ್ಮ್ಸ್ಗಳಿರುತ್ತೆ. ಆದರೆ ಆ ಟರ್ಮ್ಗಳ ನಡುವೆ ಯಾವುದೇ ರೀತಿಯ ಪ್ಯಾಟರ್ನ್ ಅಥವಾ ರೂಲ್ ಅನ್ನೋದು ಇರೋದಿಲ್ಲ. ಅದೇ ಒಂದು ವೇಳೆ ಪ್ರೋಗ್ರೆಷನ್ ಅಂತ ಬಂದರೆ ಅಲ್ಲಿ ಟರ್ಮ್ಸ್ಗಳ ನಡುವೆ ಒಂದು ಪರ್ಟಿಕ್ಯುಲರ್ ರೂಲ್ ಇರುತ್ತೆ, ಏನೋ ಒಂದು ರೂಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ತೀನಿ. 2 5 8 11 14 ಆ್ಯಂಡ್ ಸೋ ಆನ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 1 2 4 8 16 ಆ್ಯಂಡ್ ಸೋ ಆನ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ರಿ. 1/2 1/3 1/4 1/5 ಆ್ಯಂಡ್ ಸೋ ಆನ್.
ಇನ್ನೊಂದು ಯಾವುದೋ ತಗೊಳ್ರಿ, 2, 2 ಕ್ಯೂಬ್, 2 to the power of 5, 2 to the power of 7 ಆ್ಯಂಡ್ ಸೊ ಆನ್. ಈ ರೀತಿ ಇಲ್ಲಿಂದ 1 ಇಂದ 3 ವರೆಗೆ ಏನಿತ್ತಲ್ಲ, ದೀಸ್ ಆರ್ ಜಸ್ಟ್ ಸೀಕ್ವೆನ್ಸಸ್. ಅವುಗಳಲ್ಲಿ ಯಾವುದೇ ಪ್ಯಾಟರ್ನ್ ಇಲ್ಲ. ಇವುಗಳು ಕೂಡ ಸೀಕ್ವೆನ್ಸ್ಗಳೇ, ಆದರೆ ಈ ಸೀಕ್ವೆನ್ಸ್ಗಳಲ್ಲಿ ಒಂದು ಪ್ಯಾಟರ್ನ್ ಇದೆ. ಏನಿದೆ ಅಂತಂದ್ರೆ, 2ಗೆ +3 ಮಾಡಿದ್ರಿ ಅಂತಂದ್ರೆ 3ನ ಆ್ಯಡ್ ಮಾಡಿದ್ರೆ 5 ಬರುತ್ತೆ, 5ಗೆ 3 ಆ್ಯಡ್ ಮಾಡಿದ್ರೆ 8 ಬರುತ್ತೆ, 8ಗೆ 3 ಆ್ಯಡ್ ಮಾಡಿದ್ರೆ 11, 11ಗೆ 3 ಆ್ಯಡ್ ಮಾಡಿದ್ರೆ 14 ಆ್ಯಂಡ್ ಸೊ ಆನ್. ಸೊ ಯಾವಾಗ ಸೀಕ್ವೆನ್ಸ್ಗಳ ಟರ್ಮ್ಸ್ ಅಲ್ಲಿ ಒಂದು ಪ್ಯಾಟರ್ನ್ ಕಾಣಿಸೋಕೆ ಶುರುವಾಗ್ತದೋ, ಒಂದು ರೂಲ್ ಕಾಣಿಸೋಕೆ ಶುರುವಾಗುತ್ತಲ್ಲ, ಆ ಸೀಕ್ವೆನ್ಸ್ ಅನ್ನ ನಾವೇನಂತ ಕರಿತೀವಿ? ಪ್ರೋಗ್ರೆಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಶ್ರೇಣಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ರೂಲ್ ಏನು ಅಂತಂದ್ರೆ, ಈ ಸೀಕ್ವೆನ್ಸ್ ನಲ್ಲಿ ರೂಲ್ ಏನಿದೆ ಅಂತಂದ್ರೆ, ಆಡಿಂಗ್ 3 ಟು ಈಚ್ ಟರ್ಮ್. ಪ್ರತಿ ಟರ್ಮ್ಗೆ 3 ಆಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವೇನ್ ಮಾಡ್ಬೋದು ಅಂತಂದ್ರೆ, ಗೆಸ್ ಮಾಡ್ಬೋದು ನೆಕ್ಸ್ಟ್ ಟರ್ಮ್ ಏನಿರುತ್ತೆ ಅಂತ ಹೇಳಿ ನಾವು ಗೆಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಟರ್ಮ್ ಏನಿರುತ್ತೆ, ಇಲ್ಲಿ 14ಗೆ 3 ಆಡ್ ಮಾಡಿದ್ರೆ 17 ಗೆಸ್ ಮಾಡ್ಬೋದು. ಈ ರೀತಿ ಒಂದು ಪರ್ಟಿಕ್ಯುಲರ್ ರೂಲ್ ಇತ್ತು ಅಂದ್ರೆ ಅದೇ ಸೀಕ್ವೆನ್ಸ್ನೇ ಪ್ರೋಗ್ರೆಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ, 1 2s are 2 ಇಂಟು 2 ಮಾಡಿದ್ದಾರೆ, ಇಂಟು 2 ಇಂಟು 2 ಇಂಟು 2, 1 2s are 2, 2 2s are 4, 4 2s are 8, 8 2s are 16 ಆ್ಯಂಡ್ ಸೊ ಆನ್. ಇಲ್ಲಿ ಪ್ಯಾಟರ್ನ್ ಏನು ಅಂತಂದ್ರೆ, ಡಿನಾಮಿನೇಟರ್ಗಳಲ್ಲಿ ಟರ್ಮ್ಗಳೇನಾಗ್ತಾ ಇದೆ ಅಂತಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. 1+2, 1/2, 1/3, 1/4, 1/5, ನೆಕ್ಸ್ಟ್ 1/6, 1/7, 1/8 ಆ್ಯಂಡ್ ಸೊ ಆನ್. ಇಲ್ಲೇನಿದೆ, ಪವರ್ಗಳು ಇನ್ಕ್ರೀಸ್ ಆಗ್ತಾ ಇದೆ. ಯಾವ ಪವರ್ಗಳು ಬರ್ತಾ ಇದೆ ಅಂತಂದ್ರೆ, ಆಡ್ ನ್ಯಾಚುರಲ್ ನಂಬರ್ಸ್ ಬರ್ತಾ ಇದೆ. ಇಲ್ಲಿ ಪವರ್ಗಳು ಆಡ್ ನ್ಯಾಚುರಲ್ ನಂಬರ್ಸ್. 2 to the power of 1, 2 ಕ್ಯೂಬ್, 2 to the power of 5, 2 to the power of 7, 2 to the power of 9, 2 to the power of 11 ಆ್ಯಂಡ್ ಸೊ ಆನ್. ಸೊ ಇಲ್ಲೂ ಕೂಡ ಒಂದು ಪ್ಯಾಟರ್ನ್ ಇದೆ. ಈ ರೀತಿ ಎಲ್ಲಿ ಪ್ಯಾಟರ್ನ್ ಇರುತ್ತೋ ಟರ್ಮ್ಸ್ಗಳ ನಡುವೆ, ಎಲ್ಲಿ ರೂಲ್ ಇರುತ್ತೋ, ಒಂದು ಪರ್ಟಿಕ್ಯುಲರ್ ರೂಲ್ ಫಾಲೋ ಮಾಡ್ತಾ ಇರ್ತದೋ ಆ ಟರ್ಮ್ಸ್ಗಳು, ಅವುಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಪ್ರೋಗ್ರೆಷನ್ ಅಂತ ಕರಿತೀವಿ. ಇಲ್ಲೇನು ಪ್ರೋಗ್ರೆಷನ್ ಅಥವಾ ಸೀಕ್ವೆನ್ಸ್, ಈ ಟರ್ಮ್ಸ್ ಏನಿರುತ್ತಲ್ಲ ಆ ಟರ್ಮ್ಗಳನ್ನ ನಾವೇನಾದ್ರೂ ಆ್ಯಡ್ ಮಾಡಿದೀವಿ ಅಂತಂದ್ರೆ ಅದನ್ನೇನೆ ನಾವು ಸೀರೀಸ್ ಅಂತ ಕರಿತೀವಿ. ಸಪೋಸ್ A1, A2, A3, A4 ಆ್ಯಂಡ್ ಸೊ ಆನ್. ಇದು ಒಂದು ಸೀಕ್ವೆನ್ಸ್ ಅಥವಾ ಪ್ರೋಗ್ರೆಷನ್ ಯಾವುದು ಆಗಿತ್ತು ಅಂತಂದ್ರೆ, ಇಲ್ಲಿ ಈ ಟರ್ಮ್ಗಳನ್ನು A1 ಈಸ್ ನಥಿಂಗ್ ಬಟ್ ಫಸ್ಟ್ ಟರ್ಮ್, A2 ಈಸ್ ನಥಿಂಗ್ ಬಟ್ ಸೆಕೆಂಡ್ ಟರ್ಮ್ ಅಷ್ಟೇ. ಇವುಗಳನ್ನು ನಾವು ಆ್ಯಡ್ ಮಾಡಿದ್ವಿ ಅಂತ ಅನ್ಕೊಂಡು, A1 ಪ್ಲಸ್ A2 ಪ್ಲಸ್ A3 ಪ್ಲಸ್ ಆ್ಯಂಡ್ ಸೊ ಆನ್. ಈ ರೀತಿ ಟರ್ಮ್ಸ್ಗಳನ್ನ ನಾವು ಆ್ಯಡ್ ಮಾಡಿದ್ದೀವಿ ಅಂತಂದ್ರೆ ಅದನ್ನು ನಾವೇನಂತ ಕರಿತೀವಿ? ಸೀರೀಸ್ ಆಫ್ ದ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಆಗಿರ್ಬೋದು ಅಥವಾ ಪ್ರೋಗ್ರೆಷನ್ ಆಗಿರ್ಬೋದು. ಎವ್ರಿ ಪ್ರೋಗ್ರೆಷನ್ ಡೆಫಿನೆಟ್ಲಿ ಇಟ್ ಈಸ್ ಅ ಸೀಕ್ವೆನ್ಸ್. Every progression will be a sequence, but converse need not be true. Every sequence need not be a progression. ಇದರಲ್ಲಿ ನಾವು ಮೇಜರ್ ಆಗಿ ಎಷ್ಟು ಪ್ರೋಗ್ರೆಷನ್ಸ್ನ ನಾವು ಸ್ಟಡಿ ಮಾಡ್ತೀವಿ ಅಂತಂದರೆ, ಇಲ್ಲಿ ನಾವು ಸೀಕ್ವೆನ್ಸ್ನ ಸ್ಟಡಿ ಮಾಡಲ್ಲ, ಪ್ರೋಗ್ರೆಷನ್ಸ್ನ ಸ್ಟಡಿ ಮಾಡ್ತೀವಿ. ಪ್ರೋಗ್ರೆಷನಲ್ಲಿ ಮೇಜರ್ ಆಗಿರೋದು 3 ಪ್ರೋಗ್ರೆಷನ್ ಇದೆ. ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಇನ್ನೊಂದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್, ಇನ್ನೊಂದು ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತೇಳಿ. ಸಮಾಂತರ ಶ್ರೇಣಿ, ಗುಣೋತ್ತರ ಶ್ರೇಣಿ, ಹರಾತ್ಮಕ ಶ್ರೇಣಿ ಅಂತ. ಸೊ ಫಸ್ಟಿಗೆ ನಾವೇನು ಮಾಡೋಣ ಅಂತಂದರೆ, ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿನ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. So first, arithmetic progression. Arithmetic progression, ಕನ್ನಡದಲ್ಲಿ ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿ ಇದನ್ನು ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತಂದ್ರೆ, ಟರ್ಮ್ಸ್ಗಳಿರುತ್ತಲ್ಲ ಅವುಗಳ ನಡುವಿನ ಡಿಫರೆನ್ಸ್ ಕಾನ್ಸ್ಟೆಂಟ್ ಆಗಿರಬೇಕು.
a term and the difference between a term and its previous term. If it is constant throughout, then such type of progression is known as arithmetic progression. ಇನ್ನೊಮ್ಮೆ ನೋಡಿ, except the first term, if the difference between a term and its previous term is constant, then such type of progression is known as arithmetic progression. ಅಥವಾ ಎರಡು, if the difference between consecutive terms is constant, then also it is called as arithmetic progression. Consecutive terms ಅಂದ್ರೆ ಏನೂ ಇಲ್ಲ, ಒಂದು ಟರ್ಮ್ ಮತ್ತು ಪ್ರೀವಿಯಸ್ ಟರ್ಮ್ ಅಥವಾ ನೆಕ್ಸ್ಟ್ ಟರ್ಮ್. ಬಟ್ ನೆಕ್ಸ್ಟ್ ಟರ್ಮ್ನ ಯೂಶುವಲಿ ನಾವು ಕನ್ಸಿಡರ್ ಮಾಡಲ್ಲ. ಏನು ಮಾಡ್ತೀವಿ ಅಂತಂದ್ರೆ, ಒಂದು ಟರ್ಮ್ ತಗೊಂಡ್ರೆ ಅದರ ಹಿಂದಿನ ಟರ್ಮ್ ತಗೊಳ್ತೀವಿ. ಇಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಹೇಳಬೇಕಾದ್ರೆ ಹಿಂದಿನ ಟರ್ಮ್ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ 3, 7, 11, 15, 19 ಆ್ಯಂಡ್ ಸೋ ಆನ್, ಈ ರೀತಿ ಇದೆ ಅಂತ ಅನ್ಕೊಳ್ಳೋಣ. ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್, ಮೊದಲನೇ ಪದ ಬಿಟ್ಟು, except the first term, if the difference between a term and its previous term is constant. ಡಿಫ್ರೆನ್ಸ್ ನೋಡಬೇಕು. 7 - 3, ಒಂದು ಟರ್ಮ್ ತೊಗೊಂಡ್ರೆ ಅದರ ಪ್ರೀವಿಯಸ್ ಟರ್ಮ್ ನೋಡಬೇಕು. ಬಟ್ ಫಸ್ಟ್ ಟರ್ಮ್ಗೆ ಪ್ರೀವಿಯಸ್ ಟರ್ಮ್ ಇರೋದಿಲ್ಲ. ಹಾಗಾಗಿ ನಾವು ಸೆಕೆಂಡ್ ಟರ್ಮಿಂದ ಈ ಡೆಫಿನೇಷನ್ನ ಕಂಟಿನ್ಯೂ ಮಾಡ್ತಿದ್ದೀವಿ. ಎ ಟರ್ಮ್ ಆ್ಯಂಡ್ ಇಟ್ಸ್ ಪ್ರೀವಿಯಸ್ ಟರ್ಮ್. 7 - 3 ಎಷ್ಟು ಬಂತು ಡಿಫ್ರೆನ್ಸು? 4 ಬಂತು. 11 - 4, 11 - 7, ಇಟ್ ಈಸ್ ಆಲ್ಸೋ 4. 15 - 11, it is also 4. 19 - 15, that is also 4. So this difference is constant. ಪ್ರತಿ ಎರಡು ಟರ್ಮ್ಗಳ ನಡುವೆ, ಕಾನ್ಸಿಕ್ಯೂಟಿವ್ ಟರ್ಮ್ಗಳ ನಡುವೆ ಡಿಫರೆನ್ಸ್ ಏನು ಬರ್ತಾ ಇದೆ? ಇಲ್ಲಿ 4 4 4 4 4 4 ಅಂತ ಬರ್ತಾ ಇದೆ. ಈ ರೀತಿ ಯಾವುದಾದ್ರೂ ಎರಡು ಕಾನ್ಸಿಕ್ಯೂಟಿವ್ ಟರ್ಮ್ಗಳ ನಡುವಿನ ಡಿಫರೆನ್ಸ್ ನಾವು ಫೈಂಡ್ ಔಟ್ ಮಾಡಿದಾಗ ಅದು ಕಾನ್ಸ್ಟೆಂಟ್ ಬರ್ತಾ ಇತ್ತು ಎಲ್ಲ ಟರ್ಮ್ಗಳ ನಡುವೆ ಅಂತಂದ್ರೆ ಆ ರೀತಿಯ ಪ್ರೋಗ್ರೆಷನ್ ನಾವು ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಇದು ಆಕ್ಚುಲಿ ಕಾನ್ಸ್ಟೆಂಟ್ ಆಗಿರ್ತದೆ, ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಇಲ್ಲೇನು ಬರುತ್ತಲ್ಲ ಇದು, ಈ ಡಿಫರೆನ್ಸ್, ಇದನ್ನ ನಾವೇನು ಕರಿತೀವಿ ಅಂತಂದ್ರೆ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳ್ತೀವಿ. ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದಾಗ ಏನು ಡಿಫರೆನ್ಸ್ ಬರುತ್ತಲ್ಲ ಅದೇ ಡಿಫರೆನ್ಸ್. ಯಾಕಿದು ಕಾಮನ್ ಡಿಫರೆನ್ಸ್? ಬಿಕಾಸ್ ಇಟ್ ಈಸ್ ಕಾಮನ್ ಥ್ರೂಔಟ್. ಹಾಗಾಗಿ ಇದನ್ನ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಸಾಮಾನ್ಯ ವ್ಯತ್ಯಾಸ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ? ಇದು ಪ್ಲಸ್ ಇದೆ. +4 +4 +4 +4. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಆ್ಯಂಡ್ ಸೋ ಆನ್. ಇಲ್ಲಿ ಡಿಫರೆನ್ಸ್ ಫೈಂಡ್ ಮಾಡೋಣ. 15 - 17, 15 - 17, ದ ಡಿಫರೆನ್ಸ್ ಈಸ್ -2. ಸಬ್ಟ್ರಾಕ್ಟ್ ಮಾಡಿದಾಗ -2 ಬಂತು. 13 - 15, 13 - 15, ಇಟ್ ಈಸ್ -2. 11 - 13, ಇಟ್ ಈಸ್ ಆಲ್ಸೋ -2. 9 - 11, ಇಟ್ ಈಸ್ ಆಲ್ಸೋ -2. ಇಲ್ಲೇನು ಬರ್ತಾ ಇತ್ತು? ಒಂದು ಪಾಸಿಟಿವ್ ವ್ಯಾಲ್ಯೂ ಬರ್ತಾ ಇತ್ತು. ಇಲ್ಲೇನು ಬರ್ತಾ ಇದೆ? ಇಲ್ಲಿ ಒಂದು ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. 5 5 5 5 ಆ್ಯಂಡ್ ಸೋ ಆನ್. 5 - 5 0, 5 - 5 0, 5 - 5 0. ಸೊ ಇದರ ಅರ್ಥ ಏನು ಅಂತಂದ್ರೆ, ಕಾಮನ್ ಡಿಫರೆನ್ಸ್ ಏನು ಬರುತ್ತಲ್ಲ, ಇಟ್ ನೀಡ್ ನಾಟ್ ಬಿ ಪಾಸಿಟಿವ್ ಆಲ್ವೇಸ್. ಎಲ್ಲ ಟೈಮಲ್ಲೂ ಪಾಸಿಟಿವೇ ಇರಬೇಕನ್ನೋ ರೂಲ್ ಇಲ್ಲ. ಸೊ ಇಟ್ ಮೇ ಬಿ ಪಾಸಿಟಿವ್, ಇಟ್ ಮೇ ಬಿ ನೆಗೆಟಿವ್, ಈವನ್ ಇಟ್ ಮೇ ಬಿ 0 ಆಸ್ ವೆಲ್. ಸೊ ಇಲ್ಲಿ ಡಿಫರೆನ್ಸ್ ಬರೋದನ್ನ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಈ ಕಾಮನ್ ಡಿಫರೆನ್ಸು ಪಾಸಿಟಿವ್ ಆದರೂ ಇರ್ಬೋದು, ನೆಗೆಟಿವ್ ಆದರೂ ಇರ್ಬೋದು, ಈವನ್ 0 ಕೂಡ ಇರ್ಬೋದು. ಈಗ ಏನು ಮಾಡಿ ಅಂತಂದ್ರೆ, ಇಲ್ಲಿ ನೋಡಿ, ನಾವು ಪ್ರತಿ ಸಾರಿ ಏನು ಮಾಡ್ತಿದ್ದೀವಿ? ಫಸ್ಟ್ ಟರ್ಮ್ ಒಂದು ತಗೊಂಡ್ರೆ ಈ ಕಾಮನ್ ಡಿಫರೆನ್ಸ್ ಏನಿರುತ್ತಲ್ಲ ಆ ಡಿಫರೆನ್ಸ್ನ ಪ್ರತಿ ಟರ್ಮ್ಗೆ ಆ್ಯಡ್ ಮಾಡ್ತಾ ಹೋಗ್ತಿದ್ದೀವಿ. +4 ಒಂದು ನಂಬರ್ ಬಂತು, ಮತ್ತು ಆ ನಂಬರ್ಗೆ, ಆ ಟರ್ಮ್ಗೆ ಮತ್ತೆ +4 ಮತ್ತೊಂದು ಟರ್ಮ್ ಬರುತ್ತೆ, ಅದಕ್ಕೆ +4 ಆ್ಯಂಡ್ ಸೋ ಆನ್. ಈ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗೇನು ಮಾಡೋಣ ಅಂತಂದರೆ ಇದನ್ನ ಜನರಲೈಸ್ ಮಾಡೋಣ. ಈಗ ಪರ್ಟಿಕ್ಯುಲರ್ ಎಕ್ಸಾಂಪಲ್ ತಗೊಳ್ಳೋದು ಬೇಡ. ಈಗೇನು ಮಾಡಿ, ಈ ಅರಿಥಮೆಟಿಕ್ ಪ್ರೋಗ್ರೆಷನನ್ನು ನಾವು ಜನರಲೈಸ್ ಮಾಡೋಣ. ಹಾಗಾದರೆ ಜನರಲೈಸ್ಡ್ ಫಾರ್ಮ್ ಯಾವ ರೀತಿ ಇರುತ್ತೆ ಅರಿಥಮೆಟಿಕ್ ಪ್ರೋಗ್ರೆಷನ್ ನೋಡೋಣ. ಲೆಟ್ ಅಸ್ ಟ್ರೀಟ್ ಎ ಆಸ್ ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಯಾವುದಾಗಿರಲಿ, ಇಲ್ಲಿ ಎ ಅನ್ನೋದು ಫಸ್ಟ್ ಟರ್ಮ್ ಆಗಿರಲಿ. ಅಥವಾ ಫಸ್ಟ್ ಟರ್ಮ್ನ ಯೂಶುವಲಿ ಏನು ಮಾಡ್ತೀವಿ ಅಂತಂದರೆ ಟರ್ಮ್ಸ್ಗಳನ್ನ ಈ ರೀತಿ ಬರೀತೀವಿ ನಾವು. A1, A2, A3, A4 ಆ್ಯಂಡ್ ಸೋ ಆನ್, ಈ ರೀತಿ ಬರೀತೀವಿ. A1 ಅಂತಂದರೆ ಫಸ್ಟ್ ಟರ್ಮ್, A2 ಅಂದರೆ ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಆ್ಯಂಡ್ ಸೋ ಆನ್ ಅಂತ ಅರ್ಥ. ಸೊ ಇಲ್ಲಿ ಫಸ್ಟ್ ಟರ್ಮ್ ಯಾವುದಾಗಿರಲಿ ಎ,
ಓಕೆ, ಅದನ್ನು ಬೇಕಿದ್ರೆ ಇಲ್ಲಿ A1 ಈಸ್ A. ಸೆಕೆಂಡ್ ಟರ್ಮ್ A2. ಸೆಕೆಂಡ್ ಟರ್ಮ್ ಬೇಕು ಅಂತಂದ್ರೆ ಏನು ಮಾಡಬೇಕು, ಫಸ್ಟ್ ಟರ್ಮ್ಗೆ ಒಂದು ಡಿಫರೆನ್ಸನ್ನು ಆ್ಯಡ್ ಮಾಡಬೇಕು. ಆ ಡಿಫರೆನ್ಸನ್ನು ನಾವೇನಂತ ಕರಿತೀನಿ ಅಂತಂದ್ರೆ ಇಲ್ಲಿ ಡಿ ಅಂತ ಕರೆಯೋಣ. ಕಾಮನ್ ಡಿಫರೆನ್ಸ್ ಅಲ್ಲ, ಹಾಗಾಗಿ ಅದನ್ನ ಡಿ ಅಂತ ಕರೆಯೋಣ. ಈ ಡಿನ ನಾವೇನು ಮಾಡಬೇಕು, ಆ್ಯಡ್ ಮಾಡ್ತಾ ಹೋಗ್ಬೇಕು. ನೆಗೆಟಿವ್ ಇದ್ರೂ ಕೂಡ ಆ್ಯಡ್ ಮಾಡ್ಬೋದು. -2 -2 ಆ್ಯಡಿಂಗ್ -2 ಅಂತ ಹೇಳ್ತೀವಿ. ಸೊ ಪಾಸಿಟಿವ್ ಇದ್ರೂ ಆ್ಯಡ್ ಮಾಡ್ಬೋದು, ನೆಗೆಟಿವ್ ಇದ್ರೂ ಆ್ಯಡ್ ಮಾಡ್ಬೋದು, 0 ಇದ್ರೂ ಕೂಡ ಆಬ್ವಿಯಸ್ಲಿ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಏನು ಮಾಡ್ತೀನಿ ನಾನು ಅಂತಂದ್ರೆ, ಸೆಕೆಂಡ್ ಟರ್ಮ್ ಬೇಕು ಅಂತಂದ್ರೆ ಹಿಂದಿನ ಟರ್ಮ್ಗೆ ಈ ಡಿಫರೆನ್ಸ್ ಏನಿರುತ್ತಲ್ಲ ಅದನ್ನು ಆ್ಯಡ್ ಮಾಡ್ತೀನಿ. ಸೊ ದ್ಯಾಟ್ ವಿ ಗೆಟ್ A ಪ್ಲಸ್ ಡಿ. ಎ ಹಿಂದಿನ ಟರ್ಮು, ಅದಕ್ಕೆ ಡಿನ ಆ್ಯಡ್ ಮಾಡಿದ್ದೀನಿ. ನಾವು ಲೆಟ್ ಅಸ್ ಕನ್ಸಿಡರ್ ಥರ್ಡ್ ಟರ್ಮ್ A3. A3 ಬರಬೇಕು ಅಂದ್ರೆ ನಾವೇನು ಮಾಡಬೇಕು, ಹಿಂದಿನ ಟರ್ಮ್ಗೆ ಮತ್ತೆ ಡಿನ ಆ್ಯಡ್ ಮಾಡಬೇಕು. ಹಿಂದಿನ ಟರ್ಮ್ ಯಾವುದು, A ಪ್ಲಸ್ ಡಿ. A ಪ್ಲಸ್ ಡಿ, ಇದಕ್ಕೆ ಮತ್ತೆ ಡಿನ ಆ್ಯಡ್ ಮಾಡ್ತೀವಿ. ಇದು A2 ಸೆಕೆಂಡ್ ಟರ್ಮ್. ಈ ಸೆಕೆಂಡ್ ಟರ್ಮ್ಗೆ ಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ವಿ ಗೆಟ್ A ಪ್ಲಸ್ ಡಿ ಪ್ಲಸ್ ಡಿ, ಇಟ್ ಈಸ್ 2D. ಅಗೇನ್ ಲೆಟ್ ಅಸ್ ಫೈಂಡ್ A4. A4 ಅಂದರೆ ಫೋರ್ತ್ ಟರ್ಮ್. ಫೋರ್ತ್ ಟರ್ಮ್ ಬೇಕು ಅಂತಂದ್ರೆ ಥರ್ಡ್ ಟರ್ಮಿಗೆ ಡಿನ ಆ್ಯಡ್ ಮಾಡಬೇಕು. ಥರ್ಡ್ ಟರ್ಮ್ ಯಾವುದು, A ಪ್ಲಸ್ 2D. ಸೊ A ಪ್ಲಸ್ 2Dಗೆ ಡಿನ ಆ್ಯಡ್ ಮಾಡಿದ್ರೆ ವಿ ಗೆಟ್ A ಪ್ಲಸ್ 3D. ಸೊ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಾವು A5 ಬರಿಬಹುದು. ಹೆಂಗದು, A1 ಇದೆ, ಜೊತೆಗೆ ಡಿ ಇಲ್ಲ, ಸದ್ಯಕ್ಕಿರಲಿ ಅದು. A2 A ಪ್ಲಸ್ ಡಿ, A3 A ಪ್ಲಸ್ 2D, A4 A ಪ್ಲಸ್ 3D, A5 ಇದೇನು ಬರ್ತದೆ, ಇದು A ಪ್ಲಸ್ 3D ಪ್ಲಸ್ ಡಿ, ಇಟ್ ಈಸ್ ನಥಿಂಗ್ ಬಟ್ A ಪ್ಲಸ್ 4D. ಈಗ ಪ್ಯಾಟರ್ನ್ ಏನು ಕ್ಲಿಯರ್ ಆಗುತ್ತೆ. ಹಾಗಾದರೆ A6 ಏನಾಗಿರುತ್ತೆ ಇಲ್ಲಿ ನೋಡಿ, ಪ್ರತಿಯೊಂದರಲ್ಲೂ A A A A A ಇದೆ. ಹಾಗಾದರೆ ಸಿಕ್ಸ್ತ್ ಟರ್ಮಲ್ಲೂ ಕೂಡ A ಇದ್ದೇ ಇರುತ್ತೆ. ನೆಕ್ಸ್ಟ್ ನೋಡಿ, ಪ್ಲಸ್ 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 ಫಿಕ್ಸ್ ಇರುತ್ತೆ. ಜೊತೆಗೆ ಡಿ ಎಲ್ಲದರಲ್ಲೂ ಇದೆ. ಇಲ್ಲೂ ಡಿ ಇದೆ, ಇಲ್ಲೂ ಡಿ ಇದೆ, ಇಲ್ಲಿ ಕೂಡ ಡಿ ಇದೆ. ಆದರೆ ಆ ಡಿ ಅನ್ನೋ ಟರ್ಮ್ ಕಾಣಿಸ್ತಾ ಇಲ್ಲ ಅಲ್ಲಿ. ಯಾಕೆ ಅಂತಂದ್ರೆ ಅದ್ರ ಜೊತೆಗೆ ಕೋಎಫಿಷಿಯಂಟ್ ಇಂದಾಗಿ. ಇಲ್ಲಿ ನೋಡಿ, ಇಲ್ಲಿ A5 ಇದೆ ಸಬ್ಸ್ಕ್ರಿಪ್ಟ್ ಅಂತಂದ್ರೆ ಡಿ ಜೊತೆಗೆ ಕೋಎಫಿಷಿಯಂಟ್ ಏನು ಬಂದಿದೆ ಇಲ್ಲಿ ಅಂತಂದ್ರೆ 4 ಬಂದಿದೆ. ಇಲ್ಲಿ 5 ಇದ್ರೆ ಒಂದು ಕಡಿಮೆ 4 ಇದ್ರೆ ಒಂದು ಕಡಿಮೆ 3 ಇದ್ರೆ 2 ಇದೆ ಅಂತಂದ್ರೆ ಕೋಎಫಿಷಿಯಂಟ್ 1 ಇದೆ. ಸೊ ಇಲ್ಲಿ 1 ಇದೆ ಅಂತಂದ್ರೆ ಕೋಎಫಿಷಿಯಂಟ್ 0 ಇರುತ್ತೆ. ಸೊ A ಪ್ಲಸ್ 0D, A ಪ್ಲಸ್ 0D, 0 ಇಂಟು ಡಿ ಇಸ್ 0. ಹಾಗಾಗಿ ಅಲ್ಲಿ ಡಿ ಕಾಣಿಸ್ತಾ ಇಲ್ಲ, ಬಟ್ ಆಕ್ಚುಲಿ ಇದೆ. ಅಂದ್ರೆ A ಅನ್ನೋ ಟರ್ಮ್ ಇದೆ, ಪ್ಲಸ್ ಇದೆ, ಜೊತೆಗೆ ಡಿ ಕೂಡ ಇದೆ ಪ್ರತಿಯೊಂದರಲ್ಲೂ. ಜೊತೆಗೆ ಡಿ ನ ಕೋಎಫಿಷಿಯಂಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಅದು ಇಲ್ಲೇನು ಸಬ್ಸ್ಕ್ರಿಪ್ಟ್ ಇರುತ್ತಲ್ಲ ಅದಕ್ಕಿಂತ ಒಂದು ಕಡಿಮೆ ಇರುತ್ತೆ. ಇಲ್ಲಿ 1 ಇದ್ರೆ ಕೋಎಫಿಷಿಯಂಟ್ ಆಫ್ ಡಿ ವಿಲ್ ಬಿ 0. ಇಲ್ಲಿ 2 ಇದೆ, ಕೋಎಫಿಷಿಯಂಟ್ ಆಫ್ ಡಿ 1. 3 ಇದ್ರೆ 2, 4 ಇದ್ರೆ 3, 5 ಇದ್ರೆ 4. ಹಾಗಾದ್ರೆ 6 ಇದೆ ಅಂತಂದ್ರೆ ಇಲ್ಲಿ ಕೋಎಫಿಷಿಯಂಟ್ ಏನು ಬರಬೇಕು, 5 ಬರಬೇಕು. ದೇರ್ಫೋರ್ A6 ವಿಲ್ ಬಿ ಈಕ್ವಲ್ ಟು A ಪ್ಲಸ್ 5D. ಸೊ ಈ ಪ್ಯಾಟರ್ನ್ ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ ಈ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಯಾವುದೋ ಒಂದು ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಡೈರೆಕ್ಟ್ ಆಗಿ ಬರ್ಕೋಬಹುದು. ಹೆಂಗಂತಂದ್ರೆ ಸಪೋಸ್ 27th ಟರ್ಮ್ ಅಂತ ಹೇಳಿಬಿಟ್ರೆ A27 ಅಂತ ಬರೀತೀವಲ್ಲ, ಇದನ್ನ ಡೈರೆಕ್ಟ್ ಆಗಿ ಹೆಂಗ್ ಬರೀಬೇಕು, A ಪ್ಲಸ್ 27 ಇದೆ ಅಂತಂದ್ರೆ ನಾವಿಲ್ಲಿ 26D ಅಂತ ಬರೀಬೇಕು. ಸೊ A27 ಇಸ್ ನಥಿಂಗ್ ಬಟ್ A ಪ್ಲಸ್ 26D. ಒಂದು ವೇಳೆ 100th ಟರ್ಮ್ ಅಂತ ಹೇಳಿದ್ರೆ ಇದರ ಅರ್ಥ A ಪ್ಲಸ್ 100 ಇದೆ. ಸೊ ಇಲ್ಲಿ 99D, A ಪ್ಲಸ್ 99D. ಈ ರೀತಿ ನಾವು ಡೈರೆಕ್ಟ್ ಆಗಿ ಆ ಟರ್ಮ್ ಅನ್ನ ಬರಿಬಹುದು. ಸೊ ಇದನ್ನ ಹಿಂಗೆ ಕಂಟಿನ್ಯೂ ಮಾಡಿದ್ರಿ ಅಂತಂದ್ರೆ, ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಅಲ್ಲಿ ನಡುವೆ ಎಲ್ಲೋ ಒಂದ್ ಕಡೆ nth ಟರ್ಮ್ ಇರುತ್ತೆ. ಇಲ್ಲಿ A1 A2 A3 A4 ಅಂಡ್ ಸೋ ಆನ್ AN, nth ಟರ್ಮ್, ಎನ್ನೇ ಪದ nth ಟರ್ಮ್ ಇರುತ್ತಲ್ಲ, ಅದನ್ನ ಹೆಂಗ್ ಬರಿಬೇಕಾಗಾದ್ರೆ A ಪ್ಲಸ್, A ಇದೆ ಎಲ್ಲದರಲ್ಲೂ, ಡಿ ಇದೆ, ಡಿ ಕೂಡ ಇದೆ. ಡಿ ನ ಕೋಎಫಿಷಿಯಂಟ್ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಇಲ್ಲಿ 1 ಇದೆ 0, 2 ಇದೆ 1, 3 ಇದೆ 2. ಸೊ ಒಂದು ಕಡಿಮೆ. ಇಲ್ಲಿ ಸಬ್ಸ್ಕ್ರಿಪ್ಟ್ ಏನಿರುತ್ತೋ ಅದಕ್ಕಿಂತ ಒಂದು ಕಡಿಮೆ ಇರಬೇಕು. ಹಾಗಾದ್ರೆ ಇಲ್ಲಿ ಸಬ್ಸ್ಕ್ರಿಪ್ಟ್ ಏನಿದೆ, ಇಲ್ಲಿ n ಇದೆ, ಅದಕ್ಕಿಂತ ಒಂದು ಕಡಿಮೆ ಅಂತಂದ್ರೆ n ಮೈನಸ್ 1. ದೇರ್ಫೋರ್ AN ವಿಲ್ ಬಿ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ, ಇದನ್ನ ನಾವೇನು ಕರಿತೀವಿ, ಜನರಲ್ ಫಾರ್ಮ್ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಹಾಗಾದ್ರೆ ಜನರಲ್ ಫಾರ್ಮ್ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಜನರಲ್ ಫಾರ್ಮ್ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್ ವಿಲ್ ಬಿ ಗಿವನ್ ಆಸ್ A ಪ್ಲಸ್ ಡಿ, A ಪ್ಲಸ್ 2D, A ಪ್ಲಸ್
3D and so on, a plus n minus 1 into d. This is ಸ್ಟ್ಯಾಂಡರ್ಡ್ ಫಾರ್ಮ್ ಆರ್ ಜನರಲ್ ಫಾರ್ಮ್. ಕನ್ನಡದಲ್ಲಿ ಆದರ್ಶ ರೂಪ ಅಥವಾ ಮಾದರಿ ರೂಪ ಅಂತ ಕರೀತಾರೆ. ದಿಸ್ ಈಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ a is the first term, a plus d is the second term, a plus 2d is the third term, fourth term and so on. This is the nth term of the arithmetic progression. That is nth term. nth term. nth term. ಈ nth ಟರ್ಮ್ ಇದ್ರೆ ಸಾಕು, ಎಲ್ಲಾ ಟರ್ಮ್ಗಳನ್ನು ಕೂಡ ನಾವು ಜನರೇಟ್ ಮಾಡಬಹುದು. ಸಪೋಸ್ n = 1 ಹಾಕಿದ್ರಿ ಅಂತಂದ್ರೆ ಈ ಟರ್ಮ್ ಬರುತ್ತೆ, a ಬರುತ್ತೆ. n = 2 ಹಾಕಿದ್ರಿ ಅಂತಂದ್ರೆ a plus d ಬರುತ್ತೆ. n = 3 ಹಾಕಿದ್ರಿ ಅಂತಂದ್ರೆ a plus 2d ಬರುತ್ತೆ. 4 ಹಾಕಿದ್ರೆ a plus 3d ಬರುತ್ತೆ and so on. Therefore this is very important term, that is nth term. Therefore an is equal to a plus n minus 1 into d. This is nth term of arithmetic progression, where a is the first term. a is the first term and n is number of terms. number of terms. n 1 ಇದೆ ಅಂದ್ರೆ a1 ಅಂತ ಅರ್ಥ, 2 ಇದೆ ಅಂದ್ರೆ a2. number of terms. n is number of terms. d ಅಂತಂದ್ರೆ ಇಲ್ಲಿ d means common difference. common difference. ಆಮೇಲೆ an ಅಂತಂದ್ರೆ ಏನು? nth term. an means nth term. ಕನ್ನಡದಲ್ಲಿ a ಅಂದ್ರೆ ಮೊದಲನೇ ಪದ, n ಅಂದ್ರೆ ಪದಗಳ ಸಂಖ್ಯೆ, d ಅಂದ್ರೆ ಸಾಮಾನ್ಯ ವ್ಯತ್ಯಾಸ, an ಅಂತಂದ್ರೆ nನೇ ಪದ ಅಥವಾ ಇದಕ್ಕೆ ಲಾಸ್ಟ್ ಟರ್ಮ್ ಅಂತ ಕೂಡ ಹೇಳ್ತಾರೆ. ಲಾಸ್ಟ್ ಟರ್ಮ್. ಆಕ್ಚುಲಿ ಲಾಸ್ಟ್ ಟರ್ಮ್ ಅಂತಂದ್ರೆ ಈ ಸೆನ್ಸ್ ಅಲ್ಲಿ a1 a2 a3 ಅಂಡ್ ಸೋ ಆನ್ an, ಅದು ಲಾಸ್ಟ್ ಟರ್ಮ್ ಅನ್ನೋ ಸೆನ್ಸ್ ಅಲ್ಲಿ ಹೇಳ್ತಾರೆ ಆಕ್ಚುಲಿ. ಬಟ್ ನಾವು ಹಂಗೆ ಕಂಟಿನ್ಯೂ ಮಾಡಿದ್ರೆ ಹಂಗೆ ಸಿಗ್ತದೆ. ಬಟ್ ಅದಕ್ಕಿಂತಲೂ an ಅಂತ ಅನ್ನೋದು nth ಟರ್ಮ್ ಅನ್ನೋದು ಅದು ಬೆಟರ್ ವರ್ಡ್, ಅದು ಸುಟೇಬಲ್ ವರ್ಡ್. ಸೊ nth ಟರ್ಮ್ ಅಂತ ಹೇಳ್ತೀವಿ. ಓಕೆ, ಎಸ್, ಎ ಮೊದಲನೇ ಪದ ಫಸ್ಟ್ ಟರ್ಮ್, n ನಂಬರ್ ಆಫ್ ಟರ್ಮ್ಸ್ ಪದಗಳ ಸಂಖ್ಯೆ, ಡಿ ಕಾಮನ್ ಡಿಫರೆನ್ಸ್ ಸಾಮಾನ್ಯ ವ್ಯತ್ಯಾಸ, an nth ಟರ್ಮ್ ಅಥವಾ nನೇ ಪದ ಅಥವಾ ಲಾಸ್ಟ್ ಟರ್ಮ್ ಕೊನೆಯ ಪದ. ಇದು ಬಹಳ ಇಂಪಾರ್ಟೆಂಟ್ ಫಾರ್ಮ್. ಸೊ ಈ ಫಾರ್ಮುಲಾ ಹೆಂಗೆ ಬರುತ್ತೆ ಅಂತಂದ್ರೆ ಈ ಸ್ಟ್ಯಾಂಡರ್ಡ್ ಫಾರ್ಮ್ ಇಂದ ನಾವು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ. ಈ ಫಾರ್ಮುಲಾ ನಾವು ಬಹಳಷ್ಟು ಸಾರಿ ಅದನ್ನ ಬಳಸ್ತಾ ಹೋಗ್ತೀವಿ. ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಅಂತ ಗೊತ್ತಾಯ್ತು, ಅದರ ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತಾಯ್ತು, ಅದರಲ್ಲಿ nth ಟರ್ಮ್ನ ಯಾವ ರೀತಿ ಬರೀತೀವಿ ಅಂತ ಗೊತ್ತಾಯ್ತು. ಈಗ ಒಂದಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ಇಸ್ if an, ಅದಕ್ಕೆ ಮುಂಚೆ if an equal to 2n plus 5, an equal to 2n plus 5, write first 3 terms of the progression ಅಂತ ಇದೆ. first 3 terms of the progression ಅಥವಾ ಸೀಕ್ವೆನ್ಸ್. first 3 terms of the sequence. ಫಸ್ಟ್ 3 ಟರ್ಮ್ಸ್ ಅಂತಂದ್ರೆ ನಾವು ಆಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು a1 a2 a3, ಈ 3 ಟರ್ಮ್ಗಳನ್ನ ಫೈಂಡ್ ಔಟ್ ಮಾಡಬೇಕು. a1 equal to, if n is equal to 1, ಇಲ್ಲೂ ಕೂಡ 2 into 1 plus 5, that is 2 1s are 2, 2 plus 5 is 7, a1 is 7. a2 2 into 2 plus 5, 2 2s are 4, 4 plus 5 9. Third term is a3, 2 into 3 plus 5, 2 3s are 6, 6 plus 5 11. Therefore these are the 3 terms of the given sequence ಅಥವಾ progression 7 9 11. Take down the next question.
ಮೊದಲಿಗೆ ಸೀಕ್ವೆನ್ಸ್ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ, ಅದಾದಮೇಲೆ ಪ್ರೋಗ್ರೆಷನ್ಗೆ ಹೋಗೋಣ. ಇಫ್ ಎ ಎನ್ ಈಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಟು, ಇವೆಲ್ಲ ಸೀಕ್ವೆನ್ಸ್ನ ಪ್ರಾಬ್ಲಮ್ಸ್ಗಳು. ಪ್ರೋಗ್ರೆಷನ್ಗಿನ್ನೂ ಎಂಟರ್ ಆಗಿಲ್ಲ ನಾವು. ಪ್ರೋಗ್ರೆಷನ್ ಅಂದರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಗಿನ್ನೂ ಎಂಟರ್ ಆಗಿಲ್ಲ, ಸೀಕ್ವೆನ್ಸ್ ಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಿದ್ದೀವಿ. ಫಸ್ಟ್ 5 ಟರ್ಮ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ ಫಸ್ಟ್ 5 ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್. ಏನೂ ಇಲ್ಲ, A1 A2 A3 A4 A5 ಫೈಂಡ್ ಔಟ್ ಮಾಡಬೇಕು. A1 1 ಇಂಟು 1 ಪ್ಲಸ್ 2, ಎನ್ ಇಲ್ಲಲ್ಲಿ ಎನ್ ಪ್ಲೇಸಲ್ಲಿ 1 ಹಾಕ್ಬೇಕು ಅಷ್ಟೇ. 2 ಪ್ಲಸ್ 1 ಇಸ್ 3, 3 1 3. A2 ಎನ್ ಪ್ಲೇಸಲ್ಲಿ 2 ಹಾಕ್ಬೇಕು, 2 ಇಂಟು 2 ಪ್ಲಸ್ 2, 2 ಪ್ಲಸ್ 2 ಇಸ್ 4, 4 2 8. A3 3 into 3 plus 2. 3 plus 2 is 5. 5 3 is 15. Now A4, it is equal to 4 into 4 plus 2. 4 plus 2 is 6. 6 4 is 24. Similarly A5, 5 into 5 plus 2. So 5 plus 2 is 7. 7 5 is 35. So these are the terms. Yavadadu 3, 8, 15, 24 and 35. These are the terms of the given sequence. So ಇದೇ ರೀತಿ ನೀವು ಟ್ರೈ ಮಾಡಬಹುದು. ಬೇಕಿದ್ರೆ an equal to n divided by n plus 1 ಅಂತ ಇದೆ. ನೆಕ್ಸ್ಟ್ ಒನ್ an equal to 2 to the power of n and an equal to 2n minus 3 whole divided by 6. ಇವುಗಳನ್ನು ನೀವು ಟ್ರೈ ಮಾಡಿ. ಓಕೆ, n divided by n plus 1, 2 to the power of n, 2n minus 3 by 6. ಜಸ್ಟ್ ಫಸ್ಟ್ 5 ಟರ್ಮ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿ. ನಾನೊಂದು ಸ್ವಲ್ಪ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ. ಫಸ್ಟ್ 5 ಟರ್ಮ್ಸ್ನೇ ಫೈಂಡ್ ಔಟ್ ಮಾಡೋಣ. ಇಲ್ಲಿ nth ಟರ್ಮ್ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂತಂದರೆ an ಈಕ್ವಲ್ ಟು -1 ಟು ದ ಪವರ್ ಆಫ್ n ಮೈನಸ್ 1 ಇಂಟು 5 ಟು ದ ಪವರ್ ಆಫ್ n ಪ್ಲಸ್ 1. ಸ್ವಲ್ಪ ನೋಡೋದು ಕಾಂಪ್ಲೆಕ್ಸ್ ಅನ್ನೋ ಥರ ಕಾಣಿಸೋದ್ರಿಂದ ನಾನು ಇದನ್ನು ತಗೊಂಡಿದ್ದೀನಿ. an equal to -1 to the power of n minus 1 into 5 to the power of n plus 1. Let us find first 5 terms. First a1. So ಎಲ್ಲೆಲ್ಲಿ 1 ಕಾಣುತ್ತಲ್ಲ ಅಲ್ಲೆಲ್ಲೂ ಎಲ್ಲೆಲ್ಲಿ n ಕಾಣುತ್ತಲ್ಲ ಅಲ್ಲೆಲ್ಲಿ 1 ಹಾಕಿ. -1 to the power of 1 minus 1 into 5 to the power of 1 plus 1. So it is equal to -1 to the power of 1 minus 1 is 0 into 5, 1 plus 1 is 2, 5 square. It is equal to -1 to the power of 0 is nothing but 1. Any number except 0 to the power of 0 ಅಂತಂದ್ರೇನು ವ್ಯಾಲ್ಯೂ 1 ಆಗಿರುತ್ತೆ. Therefore ಇದು 1 into 5 square. Therefore 5 square. Of course 25 ಅಂತ ಬರಿಬಹುದು, ಬಟ್ ನೆಕ್ಸ್ಟ್ ಟರ್ಮ್ಸ್ ಎಲ್ಲನೂ ಸ್ವಲ್ಪ ಜಾಸ್ತಿ ಬರುತ್ತೆ. 5 ಕ್ಯೂಬ್, 5 ಪವರ್ 4 ಈ ರೀತಿ ಎಲ್ಲ ಬರುತ್ತಲ್ಲ, ಅದ್ರ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋದು ಸ್ವಲ್ಪ ಕಷ್ಟ ಆಗೋದ್ರಿಂದ ನಾನು ಜಸ್ಟ್ 5 ಸ್ಕ್ವೇರ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಸೊ ಫಸ್ಟ್ ಟರ್ಮ್ ಇಸ್ 5 ಸ್ಕ್ವೇರ್. ಸೆಕೆಂಡ್ ಟರ್ಮ್ ನೋಡೋಣ. a2 -1 ಟು ದ ಪವರ್ ಆಫ್ n ಪ್ಲೇಸಲ್ಲಿ 2 ಹಾಕಬೇಕು. 2 minus 1 into 5 to the power of 2 plus 1. This is equal to -1 to the power of 2 minus 1 is 1 into 5 to the power of 2 plus 1 is 3, 5 cube. -1 to the power of 1 ನೋಡಿ, ಬೇಸಲ್ಲಿ ಏನಾದರೂ ಒಂದು ನೆಗೆಟಿವ್ ವ್ಯಾಲ್ಯೂ ಆಗಿದ್ದು ಪವರಲ್ಲಿ ಎಕ್ಸ್ಪೊನೆಂಟಲ್ಲಿ ಏನಾದರೂ ಈವನ್ ನಂಬರ್ ಇತ್ತು ಅಂತಂದ್ರೆ ಬರ್ತಕ್ಕಂಥ ಆನ್ಸರ್ ಏನಿರುತ್ತೆ ಗೊತ್ತಿಲ್ಲ, ಬಟ್ ಇಟ್ ವಿಲ್ ಬಿ ಇನ್ ಪಾಸಿಟಿವ್. ಬೇಸ್ ನೆಗೆಟಿವ್ ಇದ್ದು ಎಕ್ಸ್ಪೊನೆಂಟ್ ಈವನ್ ಇತ್ತು ಅಂತಂದ್ರೆ ಅದರ ಸಿಂಪ್ಲಿಫೈಡ್ ವ್ಯಾಲ್ಯೂ ಯಾವಾಗಲೂ ಒಂದು ಪಾಸಿಟಿವ್ ವ್ಯಾಲ್ಯೂ ಆಗಿರುತ್ತೆ. ಇಲ್ಲ ಬೇಸ್ ನೆಗೆಟಿವ್ ಆಗಿದ್ದು ಎಕ್ಸ್ಪೋನೆಂಟ್ ಏನಾದರೂ ಆಡ್ ನಂಬರ್ ಇತ್ತು ಅಂತಂದ್ರೆ ಬರ್ತಕ್ಕಂಥ ವ್ಯಾಲ್ಯೂ ಯಾವಾಗಲೂ ಒಂದು ನೆಗೆಟಿವ್ ವ್ಯಾಲ್ಯೂ ಆಗಿರುತ್ತೆ. ಸೊ ಇದು ನಮಗೆ ಗೊತ್ತಿರಬೇಕು. ಹಾಗಾಗಿ ಇಲ್ಲಿ -1 ಅನ್ನೋದು ಒಂದು ನೆಗೆಟಿವ್ ವ್ಯಾಲ್ಯೂ, ಪವರಲ್ಲಿ ಏನಿದೆ ಅಂತಂದ್ರೆ ಒಂದು ಆಡ್ ನಂಬರ್ ಇದೆ. ಸೊ ಆಡ್ ನಂಬರ್ ಇದೆ ಅಂತಂದ್ರೆ ಬರ್ತಕ್ಕಂಥ ಆನ್ಸರ್ ಯಾವಾಗಲೂ ಮೈನಸ್ ಇರುತ್ತೆ.
ಬಟ್ -1 ಅಂತ ಇರೋದ್ರಿಂದ -1 ಟು ದ ಪವರ್ ಆಫ್ 1 ವಿಲ್ ಬಿ ಈಕ್ವಲ್ ಟು -1. ಯಾಕಂದ್ರೆ 1 ಆಗಿರೋದ್ರಿಂದ 1 ಅನ್ನು ಎಷ್ಟು ಸಾರಿ ಮಲ್ಟಿಪ್ಲೈ ಮಾಡಿದ್ರು ಕೂಡ 1 ಬರುತ್ತೆ. ಬಟ್ ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಆಡ್ ನಂಬರ್ ಇದೆ, ಸೊ ಮೈನಸ್ ಬರುತ್ತೆ. ಇಂಟು 5³ ದಟ್ ಈಸ್ ನಥಿಂಗ್ ಬಟ್ -5³. ಇದು ಸೆಕೆಂಡ್ ಟರ್ಮ್. ನೆಕ್ಸ್ಟ್ ಥರ್ಡ್ ಟರ್ಮ್ ನೋಡಿ, a3 -1 ಟು ದ ಪವರ್ ಆಫ್ 3 - 1 ಇಂಟು 5 ಟು ದ ಪವರ್ ಆಫ್ 3 + 1. This is equal to -1 to the power of 3 - 1 is 2. 5 to the power of 3 + 1 is 4. This is equal to -1 to the power of 2. ಇಲ್ಲಿ ನೆಗೆಟಿವ್ ಇದೆ, ಪವರ್ ಅಲ್ಲಿ ಈವನ್ ನಂಬರ್ ಇದೆ, ಸೊ ಬರೋ ವ್ಯಾಲ್ಯೂ ಏನಾಗಿರಬೇಕು, ಪಾಸಿಟಿವ್ ವ್ಯಾಲ್ಯೂ ಆಗಿರಬೇಕು. ಸೊ ಪಾಸಿಟಿವ್ ಇರ್ತದೆ. ಆಮೇಲೆ 1 ಅನ್ನ ಎಷ್ಟು ಸಾರಿ ಮಲ್ಟಿಪ್ಲೈ ಮಾಡಿದ್ರು ಕೂಡ 1 ಬರೋದ್ರಿಂದ ಸೊ ಇಟ್ ವಿಲ್ ಬಿ ಈಕ್ವಲ್ ಟು 1. ಅದು ಎಂತ 1? ಅದು ಆಕ್ಚುಲಿ ಇಟ್ ಈಸ್ +1. 5 to the power of 4. 1 into 5 to the power of 4 is 5 to the power of 4. Similarly, a4 -1 to the power of 4 - 1. ಇಲ್ಲಿ 3 ಇದೆ, 3 - 1, 4 ಇದೆ, 4 - 1. So 5 to the power of 4 + 1. This is equal to -1 to the power of 4 - 1 is 3 into 5 to the power of 5. So same logic, -1 to the power of 3 ಅಂತಂದ್ರೆ -1 ಬರುತ್ತೆ, ಯಾಕಂದ್ರೆ ಆಡ್ ನಂಬರ್ ಇರೋದ್ರಿಂದ. -1 into 5 to the power of 5, that is nothing but -5 to the power of 5. So a5 will be equal to, ಇಲ್ಲಿ ನೋಡಿ ಫಸ್ಟ್ ಟರ್ಮ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್, ನೆಕ್ಸ್ಟ್ ಬರೋದು ಪಾಸಿಟಿವ್ ಇರುತ್ತೆ, ಸೊ ಇಟ್ ವಿಲ್ ಬಿ ಪಾಸಿಟಿವ್. ನೆಕ್ಸ್ಟ್ ನೋಡಿ 1 ಇದೆ 5², 2 ಇದೆ 5³, 3 ಇದೆ 5⁴, 4 ಇದೆ 5⁴. ಸೊ ಇಲ್ಲಿ ಸಬ್ಸ್ಕ್ರಿಪ್ಟ್ ಅಲ್ಲಿ ಎಷ್ಟಿರುತ್ತಲ್ಲ ಅದಕ್ಕಿಂತ ಒಂದು ಜಾಸ್ತಿ ಇರುತ್ತೆ, 5 ಪವರ್ ಒಂದು ಜಾಸ್ತಿ ಇರುತ್ತೆ. therefore 5 to the power of, ಇಲ್ಲಿ 5 ಇದೆ ಅಂತಂದ್ರೆ ಇಲ್ಲಿ 6 ಬರಬೇಕು. ದಿಸ್ ಇಸ್ ದ ಪ್ಯಾಟರ್ನ್. ಸೊ ದ 5 ಟರ್ಮ್ಸ್ ಆರ್ 5² -5³ 5 to the power of 4 -5 to the power of 5 and 5 to the power of 6. These are the required 5 terms of the given sequence. ಸೊ ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಕೊಟ್ಟಿರ್ತಕ್ಕಂಥ nth ಟರ್ಮನ್ನು ಯೂಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಟರ್ಮ್ಗಳನ್ನು ನಾವು ಜನರೇಟ್ ಮಾಡ್ಕೊಳ್ತೀವಿ. ಓಕೆ, ಸೊ ಇದೇ ರೀತಿ ನಾವೇನು ಮಾಡೋಣ ಅಂತಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಸೇಮ್ ಇದೇ ಸೀಕ್ವೆನ್ಸ್ ಮತ್ತು ಪ್ರೋಗ್ರೆಷನ್ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.